ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತು. ಇತ್ತೀಚೆಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಾ, ನೀವು ಗಮನಿಸಿರ್ತೀರಾ, ಒಂದು ಅದರಲ್ಲಿ ಈಗ ಯೂಟ್ಯೂಬ್ ಪ್ಲೇಬಲ್ಸ್ ಅನ್ನೋವಂಥ ಫೀಚರ್ಸ್ ಬಂದಿದೆ ನಿಮ್ಗೆ ಯೂಟ್ಯೂಬಲ್ಲಿ. ನನ್ನ ಮೊಬೈಲಲ್ಲೂ ಬಂದಿದೆ, ನಿಮ್ಮ ಮೊಬೈಲಲ್ಲೂ ಬಂದೇ ಇರುತ್ತೆ ಆ ಫೀಚರ್ಸ್ಗಳು. ಯಾಕೆ ಅಂತಂದರೆ, ಈಗ ಯೂಟ್ಯೂಬಲ್ಲಿ ಸ್ವಂತವಾಗಿ ಈಗ ವಿಡಿಯೋಗಳನ್ನ ಪ್ಲೇಬಲ್ಸ್ನ ಬಿಟ್ಟಿದ್ದಾರೆ ಇವತ್ತು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಇವತ್ತೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವಿಷಯನ. ಯೂಟ್ಯೂಬ್ ಪ್ಲೇಬಲ್ಸ್ ಅಂತಂದರೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡಲ್ಲಿ ನೀವೇನೋ ಪ್ಲೇಸ್ಟೋರ್ಗೆ ಹೋಗುವಂಥದ್ದು, ಗೂಗಲ್ ಪ್ಲೇಸ್ಟೋರಿಗೆ ಹೋಗುವಂಥ ಅವಶ್ಯಕತೆನೇ ಇರೋದಿಲ್ಲ ಇನ್ನು ಮುಂದಕ್ಕೆ. ಅದು ಸ್ಟೋರೇಜ್ ಮತ್ತು ಸಮಯ ಎರಡೂ ಉಳಿಸುತ್ತೆ ಇದು. ಹೆಂಗೆ ಅಂತಂದರೆ, ಈಗ ಗೂಗಲ್ ಪ್ಲೇಸ್ಟೋರ್, ಗ್ಯಾಲಕ್ಸಿ ಪ್ಲೇಸ್ಟೋರ್ಗೆ ಹೋಗಿ ಈಗ ಗೇಮ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾ ಪರಿಸ್ಥಿತಿ ಇತ್ತು. ಈಗ ಆ ಸಮಸ್ಯೆ ಬಗೆಹರಿದಿದೆ. ಈಗ ಬಗೆಹರಿದ್ಬಿಟ್ಟಿದೆ ಈಗ ಸಮಸ್ಯೆ. ಈಗ ಯೂಟ್ಯೂಬ್ ಅವರೇ ಈಗ ಸ್ಪೆಷಲ್ ಆಗಿ ಇವಾಗ ಯೂಟ್ಯೂಬ್ ಪ್ಲೇಬಲ್ಸ್ ಅನ್ನೋವಂಥ ಆಪ್ಷನನ್ನು ಬಿಟ್ಟಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಿಗೆಲ್ಲ, ಎಲ್ಲರಿಗೂ ಯೂಟ್ಯೂಬ್ಗೆಲ್ಲರಿಗೂ. ನೀವು ಗೇಮ್ ಕೂಡ ಎಷ್ಟು ಚೆನ್ನಾಗಿ ಆಡ್ಬೋದು ಅಂತಂದರೆ, ಈಗ ನಿಮ್ಮ ಮೊಬೈಲಲ್ಲೇ ತಗೊಂಡು ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ತಕ್ಷಣ ನಿಮ್ಗೆ ಅದು ಯೂಟ್ಯೂಬ್ ಪ್ಲೇಬಲ್ಸ್ ಅನ್ನೋವಂಥ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಷ್ಟವಾದ ಗೇಮ್ಗಳನ್ನ ಆಯ್ಕೆ ಮಾಡ್ಕೋಬೋದು, ಆಟ ಆಡ್ಬೋದು. ಯಾಕೆ ಅಂತಂದರೆ, ಗೂಗಲ್ ಪ್ಲೇಸ್ಟೋರಲ್ಲಿ ಅಂತಂದರೆ ಈಗ ಎಡಿಟಿಂಗ್ ಮಾಡಬೇಕು, ಅದು ಇದನ್ನು ಮಾಡಬೇಕಾಗಿತ್ತು, ಗೇಮ್ ಇನ್ಸ್ಟಾಲ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಈಗ ನೇರವಾಗಿ ನಿಮ್ಮ ಯೂಟ್ಯೂಬ್ಗೆ ಸೇರ್ತಾ ಇರೋದ್ರಿಂದ ನಿಮಗೆ ಒಳ್ಳೆಯದಾಗಿ ಗೇಮ್ಸ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ನೀವು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಮಯ ಉಳಿಸುತ್ತೆ, ಸ್ಟೋರೇಜ್ ಉಳಿಸುತ್ತೆ. ನಿಮ್ಗೆ ಗಂಟುಗಟ್ಟಲೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದು ಇದು ಮಣ್ಣು ಮಸ್ತಿ ಅಂದ್ಕೊಂಡು ಓಡಾಡ್ತಿದ್ರಲ್ಲ, ನೋಡಿ ಇವಾಗ ಹೆಂಗೆ ಬರ್ತಾ ಇದೆ ಅಂತ. ಆಮೇಲೆ ಅಷ್ಟೇ ಅಲ್ಲ, ಈಗ ಯೂಟ್ಯೂಬ್ ಅವರೇ ಇವಾಗ ಕೈನ್ ಮಾಸ್ಟರ್ ಮತ್ತು ಅನೇಕ ಆ್ಯಪ್ಗಳಿಗೆ ಹೋಗೋವಂಗೆ ಇಲ್ಲ. ಇವಾಗ VN ಕೈನ್ ಮಾಸ್ಟರ್ ಯಾವುದೋ ಕಡೆ ಹೋಗೋಂಗಿಲ್ಲ. ಇವಾಗ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗಳಲ್ಲೇ ನಿಮಗೆ ಅನೇಕವಾದ ಫೀಚರ್ಸ್ಗಳನ್ನ ಬಿಟ್ಟಿದ್ದಾರೆ. ಯಾವುದೇ ಆ್ಯಪ್ ಹೋಗ್ದಲ್ಲೇ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಎಡಿಟಿಂಗ್ನ ಮಾಡ್ಕೋಬೋದು. ಅನೇಕ ಫೀಚರ್ಸ್ಗಳನ್ನ ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಇತ್ತೀಚೆಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ವಿಡಿಯೋದಲ್ಲಿ ನಾನು ಗಮನಿಸಿದಾಗ ನನಗೆ ಗೊತ್ತಾಯಿತು, ನನಗೆ ಲೈಕು ಅಲ್ಲಿ ಕಮೆಂಟು ಅಲ್ಲಿ ಡಿಸ್ಲೈಕ್ ಆಪ್ಷನ್ಗಳೇ ಕಾಣಿಸ್ತಾ ಇಲ್ಲ ಅಲ್ಲಿ. ಯಾಕೆ ಅಂತಂದರೆ, ಈಗ ಯೂಟ್ಯೂಬ್ ಅವರು ಇವಾಗ ಡಿಸ್ಲೈಕ್ ಆಪ್ಷನ್ಗಳನ್ನ ತೆಗೆದಿದ್ದಾರೆ. ಯಾಕೆ ತೆಗೆದಿದ್ದಾರೆ ಅಂತಂದರೆ ಇವಾಗ ಒಂದು ವಿಷಯ ಹೇಳ್ತೀನಿ, ಯಾಕೆ ತೆಗೆದುಬಿಟ್ಟಿದ್ದಾರೆ ಅಂತ ಒಂದು ನೀಟಾಗಿ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತೀನಿ ನಾನು. ಯಾಕೆ ಅಂತಂದರೆ, ಯೂಟ್ಯೂಬ್ ಅವರು ತೆಗೆದಿರೋದು ಯಾಕೆ ಅಂತಂದರೆ, ಜನರಿಗೆ ಅದನ್ನು ಡಿಸ್ಲೈಕ್ ಮಾಡಬಾರ್ದು, ಯಾವುದೇ ವಿಡಿಯೋಗಳನ್ನ ನೋಡೋದಕ್ಕೆ ಬೇಜಾರು ಮಾಡ್ಕೋಬಾರ್ದು ಅಂದ್ಬಿಟ್ಟು ಆ ಡಿಸ್ಲೈಕ್ ಆಪ್ಷನ್ಗಳನ್ನ ತೆಗೆದಿದ್ದಾರೆ ಅಷ್ಟೇ. ಲಾಂಗ್ ವಿಡಿಯೋಗಳೆಲ್ಲ ಅದು ಅವಕಾಶ ಇರುತ್ತೆ, ಏನು ತೊಂದರೆ ಆಗೋದಿಲ್ಲ. ಆದಷ್ಟು ನಿಮ್ಮ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ. ಅದನ್ನು ನಿಮ್ಮ ಯೂಟ್ಯೂಬಲ್ಲಿ ನಿಮಗೆ ಅನೇಕ ಫೀಚರ್ಸ್ಗಳು ಸಿಗುತ್ತೆ. ನಿಮಗೆ ಎಡಿಟಿಂಗ್ ಮಾಡ್ಕೋಬೋದು, ವಾಯ್ಸ್ ಓವರ್ ಕೊಡ್ಬೋದು. ಈಗ ನಿಮ್ಮ ಮೊಬೈಲಲ್ಲೇ ಈಗ ಎಡಿಟಿಂಗ್ನ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಒಂದು ವಿಡಿಯೋ ಮಾಡ್ಕೊಂಡು ಅದಕ್ಕೆ ವಿಡಿಯೋ ಅಂತೀನಿ, ಅದರಲ್ಲಿ ಕಾಪಿರೈಟ್ ಸಾಂಗ್ಸ್ಗಳು ಬರುತ್ತೆ. ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗಳಲ್ಲಿ ನೋ ಕಾಪಿರೈಟ್ ಸಾಂಗ್ಸ್ ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಸರ್ಚನ್ನು ಕೂಡ ಮಾಡಬಹುದು ನೀವು. ಯಾಕೆ ಅಂತಂದರೆ, ಇವಾಗ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಆಪ್ಷನ್ಗಳನ್ನ ಬಿಡ್ತಾ ಇದ್ದಾರೆ ನಮ್ಮ ಇದಕ್ಕೆ. ಯಾಕೆ ಅಂತಂದರೆ, ನಾವು ಅಲ್ಲಿ ಹೋದಾಗ, ನಾವು ಯೂಟ್ಯೂಬಲ್ಲಿ ಹುಡುಕಿದಾಗ ಇತ್ತೀಚೆಗೆ ಭಾರಿ ಟ್ರೆಂಡ್ ಆಗ್ತಾ ಇದೆ ಅದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಮತ್ತು ಯೂಟ್ಯೂಬ್ ಪ್ಲೇಬಲ್ಸ್ ಅನ್ನುವಂತಹ ಫೀಚರ್ಸ್ಗಳು ಡೌನ್ಲೋಡ್ ಆಗ್ತಾ ಇದೆ. ಅನೇಕಾದಂತಹ ನೋಡ್ಬೋದು ನೀವು. ಅಷ್ಟೇ ಅಲ್ಲ, ನಾವು ಅಲ್ಲಿ ವಿಡಿಯೋಗಳನ್ನ ಮಾಡಬೇಕಾದ್ರೆ ಅಲ್ಲಿ ತೋರಿಸ್ತೀನಿ ನಾನು ಆ ಫೀಚರ್ಸ್ಗಳನ್ನ ಹೆಂಗೆ ಇರುತ್ತೆ, ಏನು ಎತ್ತ ಅಂತ. ನಾವು ಹೊರಗಡೆ ಬಂದಿರೋದು ನನಗೆ ಯಾಕೆ ಅಂತಂದರೆ, ಇವಾಗ ಅಲ್ಲಿ ಫೀಚರ್ಸ್ಗಳು ಡೌನ್ಲೋಡ್ ಆಗ್ತಾ ಇದೆ ಈಗ ನಮ್ಮದ್ರಲ್ಲಿ. ಯಾಕೆ ಅಂತಂದರೆ, ಇವಾಗ ನೋಡ್ಬೋದು ಯಾವ ಥರ ಅಪ್ಲೋಡ್ ಆಗ್ತಾ ಇದೆ ಈಗ ಸಿಸ್ಟಮ್. ಯೂಟ್ಯೂಬಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ಈಗ ಲೈಕ್ಗಳೆಲ್ಲ. ಮೊದಲು ನಾನು ಫಸ್ಟ್ ನೋಡಿದಾಗ ಒಂದು 2-3 ವಾರ ನೋಡಿದಾಗ ಯೂಟ್ಯೂಬಲ್ಲಿ ಒಂದು ಹಾರ್ಟ್ ಸಿಂಬಲ್ ಇತ್ತು ಲೈಕಿಗೆ, ಅದನ್ನು ಕಿತ್ತಾಕಿ ಇವಾಗ ಮಾಮೂಲಿ ಲೈಕ್ ಮಾಡಿದ್ರು. ಹೀಗೆ ಬದಲಾಗ್ತಾನೆ ಹೋಗ್ತಾ ಇದೆ ಯೂಟ್ಯೂಬು. ಒಂದ್ಸಲಿ ಚೇಂಜ್ ಮಾಡ್ತಾರೆ, ಒಂದ್ಸಲಿ ಬದಲು ಮಾಡ್ತಾರೆ. ಯಾಕೆ ಅಂತ ಗೊತ್ತಾಗಲ್ಲ ನಮಗೆ. ತುಂಬ ಬದಲಾಗ್ತಾ ಇದೆ ಈಗ ಯೂಟ್ಯೂಬಲ್ಲಿ. ನಾವು ಕೈನ್ ಮಾಸ್ಟರ್ ಮತ್ತು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ನ ಬಳಸ್ತಿದ್ವಿ ನಾವು. ಇನ್ನು ಮುಂದಕ್ಕೆ ಆ ಕಾಲಗಳೆಲ್ಲ ಇರೋದಿಲ್ಲ. ಇನ್ನು ಮುಂದಕ್ಕೆ ಇದು ಇರುತ್ತೆ, ಆ್ಯಪ್ಗಳೆಲ್ಲ ಇರುತ್ತೆ, ಇರಲ್ಲ ಅಂತ ಹೇಳ್ತಿಲ್ಲ. ಹಾಗಾಗಿ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗಳಲ್ಲಿ ನೋ ಕಾಪಿರೈಟ್ ಸಾಂಗ್ಸ್ಗಳೆಲ್ಲ ಸರಿಯಾಗಿ ಸಿಗ್ತವೆ. ಹೋಗಿ ನೀವು ಸರ್ಚ್ ಮಾಡ್ಬೋದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು. ಭಾರಿ ವೈರಲ್ ಆಗ್ತಾ ಇದೆ ಮಾತ್ರ ಅದು ಆ್ಯಪು. ಯೂಟ್ಯೂಬ್ ಸಂಸ್ಥೆಯವರೇ ಇದನ್ನು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಈಗ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ತೊಂದರೆ ಆಗೋದು ನಮಗೆ.
ಯಾಕೆ ಅಂತಂದರೆ ಸ್ಟೋರೇಜ್ಗಳು ಜಾಸ್ತಿ ಆಗೋದು ನಿಮ್ಮ ಮೊಬೈಲ್ಗಳಲ್ಲಿ. ಇನ್ನು ಮುಂದಕ್ಕೆ ಆ ಸಮಸ್ಯೆಗಳು ಇರೋದಿಲ್ಲ, ಶಾಶ್ವತವಾಗಿ ಬಗೆಹರಿಯಲಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ರೈಲ್ವೆ ಗೇಮ್ ಆಡ್ತಿರ್ತೀವಿ, ಟ್ರೈನ್ ಗೇಮ್ ಆಡ್ತಿರ್ತೀವಿ, ಏನಾರ ಇದಾಗ್ತು ಅಂತ ಸ್ಟೋರೇಜ್ ಸಮಸ್ಯೆ ಆಯಿತು ಅಂತಂದರೆ ಮೊಬೈಲ್ ಬಿಸಿ ಆಗುತ್ತೆ, ಮೊಬೈಲ್ ಹೀಟ್ ಆಗುತ್ತೆ. ಇನ್ನು ಮುಂದಕ್ಕೆ ಆ ರೀತಿ ಸಮಸ್ಯೆಗಳೇ ಇರೋದಿಲ್ಲ. ನಿಮ್ಮ ಯೂಟ್ಯೂಬಲ್ಲಿ ಎಷ್ಟು ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಏನು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಂಡು ಆಟ ಆಡ್ಕೋಬೋದು. ಅದಕ್ಕೆ ಅದು ಯಾವುದೇ ಥರ ರೂಲ್ಸ್ಗಳು ಇರೋದಿಲ್ಲ. ಪ್ಲೇಸ್ಟೋರ್ಗೆ ಹೋಗ್ತೀನಿ ಅಂದರೆ ಅದನ್ನ ಇನ್ಸ್ಟಾಲ್ ಮಾಡಬೇಕು, ರೀಇನ್ಸ್ಟಾಲ್ ಕೊಡಬೇಕು, ಜಾಸ್ತಿ ಗೇಮ್ನ ಡೌನ್ಲೋಡ್ ಮಾಡ್ಕೋಬೇಕಾದ ಪರಿಸ್ಥಿತಿ ಇತ್ತು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಆ ಸಮಸ್ಯೆಗಳು ಇರುವುದಿಲ್ಲ. ಇನ್ನು ಮುಂದಕ್ಕೆ ಯೂಟ್ಯೂಬ್ ಅವರು ಇವಾಗ ಅನೇಕ ಫೀಚರ್ಸ್ಗಳು ನಮ್ಮ ಕಡೆಗೆ ಬಿಡ್ತಾ ಇದ್ದಾರೆ. ಇವಾಗ ತುಂಬ ಖುಷಿಯಾಗುತ್ತೆ ಯೂಟ್ಯೂಬ್ ಅವರು ಬಿಡೋದ್ರಿಂದ. ನಮಗೂ ಒಂಥರ ಅನುಕೂಲ ಆಯಿತು. ಯಾಕೆ ಅಂತಂದರೆ ಫಸ್ಟು ನಾನೇನು ಸ್ಟಾರ್ಟ್ ಮಾಡಿದೆ ಅಂತಂದರೆ VN ಆ್ಯಪು, ಕೈನ್ ಮಾಸ್ಟರು, ಯೂಟ್ಯೂಬ್ ಕ್ರಿಯೇಟ್ ಆ್ಯಪು. ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ನನಗೆ ಗೊತ್ತಿರಲಿಲ್ಲ. ನನ್ನಲ್ಲೊಬ್ಬರು ಇದ್ದಾರೆ, ಚಾನಲ್ ಒಬ್ಬರು ಲಕ್ಕಿ ಶೇಷ್ ಯೂಟ್ಯೂಬ್ ಚಾನಲ್ ಅವರು. ಪ್ರಥಮವಾಗಿ ಅವರು ಯೂಟ್ಯೂಬಲ್ಲಿ ಲಾಗ್ ಮಾಡ್ತಿರ್ತಾರೆ. ಅವರು ನನಗೆ ಇದನ್ನು ಪರಿಚಯಿಸಿದ್ದು ಅವರ ಯೂಟ್ಯೂಬ್ ಚಾನಲಲ್ಲಿ. ಹೇಗೆ ಅಂತ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗಳಲ್ಲಿ ಹೆಂಗೆ ಪರಿಚಯಿಸಿದ್ದು ಅವರೇನೆ. ಅವ್ರ ಚಾನಲ್ ನಾನು ಡೈಲಿ ನೋಡ್ತಾ ಇರ್ತೀನಿ. ನನಗೆ ಅವಾಗ ಟೆಕ್ನಾಲಜೀಸ್ ಬಗ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀನಿ ನಾನು. ಅಷ್ಟೇ ಅಲ್ಲ, ಇವಾಗ ಟ್ರಾವೆಲಿಂಗ್ ವೀಡಿಯೋಗೆ ಹೋಗ್ತೀನಿ, ಏನಾರ 3D ಆ್ಯನಿಮೇಷನ್ ಒಂದು ಚಿತ್ರ ಹಾಕ್ಸ್ತೀನಿ ಅಂತಂದರೆ ಬೇರೆ ಆ್ಯಪ್ಗಳಿಗೆ ಹೋಗಿ ಇದು ಮಾಡಬೇಕಾಗಿತ್ತು. ಈಗ ಎಲ್ಲ ಆ್ಯಪ್ಗಳು ಒಂದೇ ರೀತಿಲಿ ಇರೋದ್ರಿಂದ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಅಲ್ಲಿಗೆ ಹೋಗಿ ಇವಾಗ ಸಾಧನೆಯನ್ನು ಮಾಡ್ಬೋದು. ಯಾಕೆ ಅಂತಂದರೆ ಒಂದು ಕೈನ್ ಮಾಸ್ಟರ್ ಮತ್ತು ಯೂಟ್ಯೂಬ್ ಕ್ರಿಯೇಟ್ ಆ್ಯಪು ಬೇರೆ ಯಾವ ಆ್ಯಪ್ಗೂ ಹೋಗಂಗಿಲ್ಲ. ಇವಾಗ ಯೂಟ್ಯೂಬಲ್ಲೇ ಈಗ ಆ್ಯಪ್ಗಳು ಬಿಟ್ಟಿದ್ದಾರೆ, ಬ್ಯಾಕ್ಗ್ರೌಂಡು ಫ್ರೀ ಫೀಚರ್ಸ್ಗು ಎಲ್ಲ ಬಿಟ್ಟಿದ್ದಾರೆ ಆ್ಯಪು. ಅಲ್ಲಿಗೆ ಹೋಗಿ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೋದು. ಆ ಥರ ಸಮಸ್ಯೆಗಳು ಇರುತ್ತೆ. ಆ ಥರ ಸಮಸ್ಯೆ ಅಂತೀನಿ, ಒಳ್ಳೇದು ಕೂಡ ಇರುತ್ತೆ ಕೂಡ. ಯಾಕೆ ಅಂತಂದರೆ ನಾವು ಇವಾಗ ಒಂದು ವಿಷಯನ ನಾನು ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗಳಲ್ಲಿ ಈಗ ವಾಯ್ಸ್ ಓವರ್ ಕೊಡ್ಬೋದು, ಅದಕ್ಕೆ ಎಡಿಟಿಂಗ್ ಕೂಡ ನಿಮಗೆ ಫೀಚರ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ಗಳು ಲಭ್ಯವಿದೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ. ದಯವಿಟ್ಟು ಅದನ್ನು ಎಲ್ಲರೂ ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ ನಿಮಗೂ ಒಂಥರ ಪ್ರೊಫೆಷನಲ್ ಎಡಿಟರ್ ಆಗ್ಬೋದು. ಯಾವುದೇ ಥರ ದುಡ್ಡು ಕಟ್ಟಂಗಿರಲ್ಲ, ಏನೂ ಇರಲ್ಲ. ಫಸ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಇಮೇಲ್ ID, ಇಮೇಲ್ ಅಕೌಂಟು ಲಾಗಿನ್ ಆಗಿರಬೇಕು. ಅಲ್ಲಿ ಲಾಗಿನ್ ಆಗ್ತಾ ಇರಬೇಕಾದ್ರೆ ಫಸ್ಟು ನಿಮ್ಮ ಜಿಮೇಲ್ ಅಕೌಂಟು ಮತ್ತು ನಿಮ್ಮ ವೋಟರ್ ID ಅದಕ್ಕೆ ಲಾಗಿನ್ ಆಗಿರಬೇಕು, ಜಿಮೇಲ್ ಅಕೌಂಟು. ಅದನ್ನು ಆದರೆ ನಿಮಗೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಎಷ್ಟು ಬೇಕಾದ ವೀಡಿಯೋ ಎಡಿಟಿಂಗ್ ಮಾಡ್ಕೋಬೋದು, ಫೋಟೋ ಎಡಿಟಿಂಗ್ ಮಾಡ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ನಿಮಗೆ ಯಾವುದೇ ಫೀಚರ್ಸಲ್ಲಿ ಹಿಂಗೆ ಕ್ಯಾನ್ವಾ ಎಲ್ಲ ಕಡೆ ಹೋಗ್ಬೇಕು ಅಂತಂದರೆ ತುಂಬ ಸಮಸ್ಯೆ ಆಗೋದು. ನಿಮಗೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಈಗ ಬಿಟ್ಟಿದ್ದಾರೆ. ಇವಾಗ ಅರ್ಥ ಆಯ್ತಲ್ಲ? ಎಲ್ಲರೂ ನೋಡಿ ಅದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಒತ್ತಿ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ಗೆ. ದಯವಿಟ್ಟು ಯೂಟ್ಯೂಬ್ಗೆ ಭಾಳ ಸಪೋರ್ಟ್ ಮಾಡಿ. ಅರ್ಥ ಆಯ್ತಾ? ಯೂಟ್ಯೂಬ್ ಕ್ರಿಯೇಟ್ ಆ್ಯಪಿಗೆ ಅಷ್ಟೇ ಅಲ್ಲ, ನಮಗೂ ಒಂಥರ ಖುಷಿ ಆಗುತ್ತೆ. ನಮಗೂ ಒಂಥರ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಲ್ಲಿ ಇಷ್ಟೆಲ್ಲ ಫೀಚರ್ಸ್ಗಳು ಬಿಡ್ತಾ ಇದ್ದಾರೆ ಅಂತ ನಮಗೂ ಒಂದು ಸ್ವಲ್ಪ ಹೆಮ್ಮೆ ಆಗುತ್ತೆ. ಬಿಡಲಿ, ಒಳ್ಳೆಯದೇ. ನಾನೀಗ ಮಾತನ್ನ ಮುಗಿಸ್ತಾ ಇದ್ದೀನಿ ಸಣ್ಣ ಮಾತಲ್ಲಿ. ಇಷ್ಟು ಸಣ್ಣ ಮಾತಲ್ಲಿ ನಾನು ಯಾಕೆ ನೀವು ಮುಗಿಸ್ತಾ ಇದ್ದೀನಿ ಅಂತಂದರೆ, ಈಗ ಲಾಂಗ್ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಲೆಂತ್ ಆಗಿಬಿಟ್ರೆ ನಾನು ಎಡಿಟಿಂಗ್ ಮಾಡೋಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.